ತಮಿಳುನಾಡಿನ ಪೊಳ್ಳಾಚಿಯ 19 ವರ್ಷದ ಹುಡುಗಿ. ಈಕೆ ಕಾಲೇಜ್ಗೆ ಹೋಗ್ತಿರುವಂತ ಡಿಗ್ರಿ ಸ್ಟೂಡೆಂಟ್ ಆಗಿರ್ತಾಳೆ. ಇನ್ಸ್ಟಾಗ್ರಾಮ್ ನಲ್ಲಿ ಒಬ್ಬ ಅನ್ನೋನ್ ಪರ್ಸನ್ ಇಂದ ಇವಳಿಗೆ ಮೆಸೇಜ್ ರಿಕ್ವೆಸ್ಟ್ ಬರುತ್ತೆ. ಕ್ಯೂರಿಯಾಸಿಟಿಯಿಂದ ರಿಪ್ಲೈ ಮಾಡ್ತಾಳೆ. ಆ ಒಂದು ರಿಪ್ಲೈ ಇವಳ ಜೀವನನ ಎಷ್ಟು ಹಾಳು ಮಾಡ್ತದೆ ಅಂತ ಇವಳು ಊಹೆನೂ ಮಾಡಿರ್ಲಿಲ್ಲ. ಮೆಸೇಜ್ ರಿಕ್ವೆಸ್ಟ್ ಕಳಿಸಿದವನು ತನ್ನ ಶಿಕಾರಿನ ಹುಡ್ಕೊಂಡ್ ಬಿಟ್ಟಿದ್ದ. 200ಕ್ಕೂ ಹೆಚ್ಚು ಹೆಂಗಸರು ಮತ್ತೆ ಹುಡುಗಿಯರನ್ನು ಟ್ರ್ಯಾಪ್ ಮಾಡಿ ಅವರನ್ನು ವಿಡಿಯೋಸ್ ಮತ್ತೆ ಫೋಟೋಸ್ ಗಳನ್ನ ರೆಕಾರ್ಡ್ ಮಾಡಿ ವಿಡಿಯೋಸ್ ಮತ್ತೆ ಫೋಟೋಸ್ ನ ವೈರಲ್ ಮಾಡ್ತೀವಿ ಅಂತ ಬ್ಲಾಕ್ ಮೇಲ್ ಮಾಡಿ ಅವರನ್ನ ಲೈಂಗಿಕವಾಗಿ ಬಳಸಿಕೊಳ್ಳುವುದಲ್ಲದೆ ಅವರನ್ನ ಲೂಟಿ ಮಾಡಿದಂತ ತಮಿಳುನಾಡಿನ ನಟೋರಿಯಸ್ ಗ್ಯಾಂಗ್ ಕತೆ. ವೆಲ್ಕಮ್ ಟು ದ ಕೇಸ್ ಆಫ್ The Pollachi case. Life sentence for all 9 accused in the Pollachi case. 9 accused in the Pollachi case. ಪೊಲ್ಲಾಚಿ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ 9 ಅಪರಾಧಿಗಳಿಗೆ ಮರಣದಂಡನೆಯನ್ನ ಮಹಿಳಾ ಕೋರ್ಟ್ ಕೊಟ್ಟಿದೆ. ಫೆಬ್ರವರಿ 2019 ತಮಿಳುನಾಡಿನ ಪೊಳ್ಳಾಚಿಯ ಪ್ರಿಯಾ ಅವಳ ಹೆಸರನ್ನ ಬದಲಾಯಿಸಲಾಗಿದೆ. ಬಿಕಾಸ್ ಇಂಡಿಯನ್ ಕಾನೂನು ಪ್ರಕಾರ ವಿಕ್ಟಿಮ್ ನೇಮ್ ನ ರಿವೀಲ್ ಮಾಡುವಂತಿಲ್ಲ. ಸೊ ಇವಳು ಕಾಲೇಜಿಗೆ ಹೋಗ್ತಿರ್ಬೇಕಾದ್ರೆ ಶಬರಿ ರಂಜನ್ ಅಲಿಯಾಸ್ ರಿಶ್ವಂತ್ ಎನ್ನುವನು ಇನ್ಸ್ಟಾಗ್ರಾಮ್ ಥ್ರೂ ಇವಳನ್ನ ಪರಿಚಯ ಮಾಡ್ಕೊಂಡಿದ್ದ. ಅವತ್ತು ಕಾಲ್ ಮಾಡಿ ಪರ್ಸನಲ್ ಆಗಿ ಮಾತಾಡ್ಬೇಕು, ನೀನ್ ಒಬ್ಬಳೆ ಇವತ್ತು ರಾತ್ರಿ ನಂಗೆ ಸಿಗಬೇಕಂತ ಹೇಳಿ ಒತ್ತಾಯ ಮಾಡಿ ಬರ್ಲಿಕ್ಕೆ ಹೇಳ್ತಾನೆ. ಅದನ್ನ ಬ್ಯಾಕ್ ಗ್ರೌಂಡ್ ಬಗ್ಗೆ ಏನೂ ಗೊತ್ತಿಲ್ಲದೆ ಚೆನ್ನಾಗೇ ಮಾತಾಡ್ತಾ ಇದ್ನಲ್ಲ ಅಂತ ಹೇಳಿ ಅವನನ್ನ ಮೀಟ್ ಮಾಡ್ಲಿಕ್ಕೆ ಅರೆ ಮನ್ಸೆಲ್ಲ ಇವಳು ಹೋಗ್ತಾಳೆ. ಆದ್ರೆ ಚೆನ್ನಾಗಿ ಮಾತನಾಡುವವರೆಲ್ಲ ಒಳ್ಳೆಯವರಲ್ಲ ಎನ್ನುವಂತ ಯೋಚನೆ ಅವಳಿಗೆ ಆ ಟೈಮಲ್ಲಿ ಬರ್ಲೇ ಇಲ್ಲ. ಈ ಶಬರಿ ರಂಜನ್ ಅವಳ ಹತ್ರ ಯಾರು ಓಡಾಡದೆ ಇರುವಂತ ಪ್ಲೇಸ್ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ಗೆ ಒಬ್ಬಳೆ ಬರ್ಲಿಕ್ಕೆ ಹೇಳಿರ್ತಾನೆ. ಇವಳು ಬಸ್ ಸ್ಟ್ಯಾಂಡ್ ನಲ್ಲಿ ಅವನಿಗೆ ವೆಯ್ಟ್ ಮಾಡ್ತಾ ನಿಂತ್ಕೊಂಡಿರ್ತಾಳೆ. ಮನಸ್ಸಿನಲ್ಲಿ ಏನೋ ಒಂಥರ ತಳಮಳ, ಎದೆ ಜೋರಾಗಿ ಹೊಡೆದುಕೊಳ್ಳಿಕ್ ಸ್ಟಾರ್ಟ್ ಮಾಡ್ತದೆ. ಬಟ್ ಹೆಂಗೂ ಬಂದಾಯ್ತಲ್ವಾ, ಮೀಟ್ ಮಾಡಿನೇ ಹೋಗೋಣ ಅಂತ ಗಟ್ಟಿ ಮನಸ್ಸು ಮಾಡಿ ನಿಂತ್ಕೋತಾಳೆ. ಮೊಬೈಲ್ ನೋಡ್ತಾ ನಿಂತ್ಕೊಂಡಿರ್ಬೇಕಾದ್ರೆ ಅವಳ ಎದುರುಗಡೆ ಒಂದು ಕಾರ್ ಬಂದು ನಿಂತ್ಕೊಳ್ತದೆ. ಕಾರಿನ ಡ್ರೈವರ್ ಪಕ್ಕದ ಸೀಟ್ ನ ವಿಂಡೋನ ಕೆಳಗಿಳಿಸ್ತಾರೆ. ಪ್ರಿಯಾನ ನೋಡಿ ಹಾಯ್ ಮಾಡ್ತಾರೆ. ಅದುವೇ ಶಬರಿ ರಂಜನ್. ಆದ್ರೆ ಈ ಪ್ರಿಯಾಗೆ ಶಾಕ್ ಆಗ್ತದೆ. ಈ ಶಬರಿ ರಂಜನ್ ಒಬ್ಬನೇ ಬರ್ತೇನೆ ಅಂತ ಹೇಳಿದ್ದ. ಆದ್ರೆ ಆತನ ಫ್ರೆಂಡ್ ಆದಂತ ತಿರುವನವಕರ್ಸು ಸಹ ಅದೇ ಕಾರ್ನಲ್ಲಿ ಬಂದಿದ್ದ. ಆದ್ರೆ ಈ ವ್ಯಕ್ತಿ ಪ್ರಿಯಾಗೂ ಸಹ ಗೊತ್ತು, ಆತನ ಕಾಂಟ್ಯಾಕ್ಟ್ ಸಹ ಇತ್ತು. ಈ ಶಬರಿ ರಂಜನ್ ಮುಖಾಂತರನೇ ಈ 3 ಜನ ಪರಿಚಯವಾಗಿರ್ತಾರೆ. ಸರಿ ಕಾರ್ ಹತ್ತಂತ ಇಬ್ರು ಪ್ರಿಯಾಗೆ ಹೇಳ್ತಾರೆ. ಮನಸ್ಸಿನಲ್ಲಿ ಭಯ ಇದ್ರು ಹೇಳ್ಕೊಳ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಆದ್ರೂ ಇಬ್ರು ಹೆಂಗು ಗೊತ್ತಿರೋರೇ ಅಲ್ವಾ ಅಂತ ಅಂದ್ಕೊಂಡು ಗಟ್ಟಿ ಮನಸ್ಸು ಮಾಡಿ ಕಾರ್ನ ಹಿಂದೆ ಸೀಟಲ್ಲಿ ಹೋಗಿ ಕುತ್ಕೊಳ್ತಾಳೆ. ಇವಾಗ ಈ ಶಬರಿ ರಂಜನ್ ಮುಂದೆ ಸೀಟ್ ನಲ್ಲಿ ಕುಳಿತುಕೊಂಡಿದ್ದವನು ಇಳಿದು ಹಿಂದೆ ಸೀಟ್ ನಲ್ಲಿ ಅಂದ್ರೆ ಪ್ರಿಯನ ಪಕ್ಕದಲ್ಲಿ ಹೋಗಿ ಕುತ್ಕೊಳ್ತಾನೆ. ತದನಂತರ ತಿರುವನವಕರಸು ಕಾರ್ ಡ್ರೈವ್ ಮಾಡ್ಕೊಂಡು ಮುಂದೆ ಹೋಗ್ತಾರೆ. ಆದ್ರೆ ಸ್ವಲ್ಪ ದೂರ ಹೋದ್ಮೇಲೆ ಈ ತಿರುವನವಕರಸು ಸಡನ್ ಆಗಿ ಕಾರ್ನ ಸ್ಟಾಪ್ ಮಾಡ್ತಾನೆ. ಸ್ಟಾಪ್ ಮಾಡಿದ ತಕ್ಷಣ ಇಬ್ರು ಸ್ಟ್ರೇಂಜರ್ಸ್ ಕಾರ್ನ ಪಕ್ಕ ಬಂದು ಒಬ್ಬ ಫ್ರಂಟ್ ಅಲ್ಲಿ ಡ್ರೈವರ್ ಸೀಟ್ ಪಕ್ಕ, ಇನ್ನೊಬ್ಬ ಹಿಂದಗಡೆ ಪ್ರಿಯನ ಪಕ್ಕದಲ್ಲಿ ಬಂದು ಕೂತ್ಕೊಳ್ತಾರೆ. ಈಗ ಕಾರ್ನಲ್ಲಿ ಒಟ್ಟು 5 ಜನ ಅಂದ್ರೆ ಡ್ರೈವರ್ ಸೀಟ್ ನಲ್ಲಿ ತಿರುವನವಕರಸು, ಡ್ರೈವರ್ ಪಕ್ಕದ ಸೀಟ್ ನಲ್ಲಿ ಸತೀಶ್, ಬ್ಯಾಕ್ ಸೀಟ್ ನಲ್ಲಿ ಶಬರಿ ರಂಜನ್, ಮಧ್ಯದಲ್ಲಿ ಪ್ರಿಯಾ ಮತ್ತೆ ಪ್ರಿಯನ ಪಕ್ಕದಲ್ಲಿ ವಸಂತ್ ಕುಮಾರ್. ಕೊನೆಗೆ ಬಂದಂತ ಇಬ್ರು ಪ್ರಿಯಾಗೆ ಮಾತ್ರ ಸ್ಟ್ರೇಂಜರ್ಸ್ ಆಗಿದ್ರು. ಇವರೆಲ್ಲರೂ ಒಂದೇ ಆಡಿಯೋ ಗ್ಯಾಂಗ್ನವರು. ಪ್ರಿಯಾ ಶಬರಿ ರಂಜನ್ ಹತ್ರ ಏನ್ ಕೇಳಿದ್ರು ಬಾಯಿ ಬಿಡ್ತಿಲ್ಲ. ಇವರೆಲ್ಲರೂ ಫಸ್ಟೇ ಪ್ಲಾನ್ ಮಾಡಿ ನನ್ನ ಕರ್ಕೊಂಡ್ ಬಂದ್ರು ಅಂತ ಗೊತ್ತಾಗಿ ಪ್ರಿಯಾ ಕೂಗ್ಲಿಕ್ಕೆ ಟ್ರೈ ಮಾಡಿದಾಗ ಆ ಕಡೆ ಈ ಕಡೆ ಇದ್ದಂತ ಇಬ್ರು ಗಟ್ಟಿಯಾಗಿ ಅವಳ ಕೈ ಮತ್ತೆ ಬಾಯಿನ ಗಟ್ಟಿಯಾಗಿ ಹಿಡಿದುಕೊಳ್ತಾರೆ. ತಾನು ಬಂದು ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದ್ರು, ಏನು ಮಾಡ್ಲಿಕ್ಕೆ ಆಗದೆ ಇರುವಂತ ಪರಿಸ್ಥಿತಿ. ಅವ್ರನ್ನ ರೆಸಿಸ್ಟ್ ಆದ್ರೂ ಹೆಂಗ್ ಮಾಡ್ತಾಳೆ? ಎಲ್ರು 30 ವರ್ಷ ಮೇಲ್ಪಟ್ಟಂತ ಬಲಾಢ್ಯ ಆಳುಗಳು, ಹಂದಿಗಳ ತರ ಇದ್ದಾರೆ. ಹಿಂದಗಡೆ ಅವಳನ್ನ ಬೆತ್ತಲೆ ಮಾಡಿ ಲೈಂಗಿಕವಾಗಿ ಯೂಸ್ ಮಾಡ್ಕೊಳ್ಳಿಕ್ ಶುರು ಮಾಡ್ತಾರೆ. ಇದನ್ನೆಲ್ಲ ಫ್ರಂಟ್ ಸೀಟ್ ನಲ್ಲಿ ಕುತ್ಕೊಂಡಿದ್ದಂತ ಸತೀಶ್ ಶಬರಿ ರಂಜನ್ ಮೊಬೈಲ್ ತಗೊಂಡು ವಿಡಿಯೋ ಮಾಡ್ಕೊಳ್ತಾ ಇರ್ತಾನೆ. ಎಲ್ಲ ಮುಗಿದ್ಮೇಲೆ ಕುತ್ತಿಗೆಯಲ್ಲಿದ್ದಂತ ಚಿನ್ನದ ಚೈನ್ ಸಹ ಎತ್ಕೊಂಡು ಇವಳನ್ನ ಕಾರಿನ ಹೊರಗಡೆ ಬಿಸಾಕಿ, ಇದನ್ನ ಎಲ್ಲಾದ್ರೂ ಯಾರ ಮುಂದೆ ಆದ್ರೂ ಬಾಯ್ ಬಿಟ್ರೆ ವಿಡಿಯೋನ ವೈರಲ್ ಮಾಡ್ತಾನೆ ಅಂತ ಹೆದರಿಸಿ ಅವರು ಕಾರ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ. ನಡು ರಸ್ತೆಯಲ್ಲಿ ಅಳ್ತಾ ಮನೆಗೆ ಹೋಗ್ತಾಳೆ. ಆದ್ರೆ ಯಾರ ಮುಂದೆನೂ ಹೇಳ್ಕೊಳ್ಲಿಕ್ಕಾಗಲ್ಲ. ಬಿಕಾಸ್ ರಾತ್ರಿ ಹೊತ್ತು ಹೋಗಿದ್ಯಾಕೆ ಅಂತ ಇವಳನ್ನೇ ದೋರ್ಲಿಕ್ಕೆ ಶುರು ಮಾಡ್ತಾರೆ. ನಾನು ಎಂತ ದೊಡ್ಡ ಮಿಸ್ಟೇಕ್ ಮಾಡಿದೆ ಅಂತ ಮನಸ್ಸಿನಲ್ಲೇ ಕೊರಗ್ತಾ ಮನೆಗೆ ಹೋಗ್ತಾಳೆ. ಆದ್ರೆ ಇದು ಇಲ್ಲಿಗೆ ಮುಗ್ದಿರ್ಲಿಲ್ಲ. 2 ಡೇಸ್ ಬಿಟ್ಟು ಪುನಃ ಕಾಲ್ ಬರ್ತದೆ. ಮತ್ತೆ ಸಿಗಬೇಕು, ಇಲ್ಲಾಂದ್ರೆ ವಿಡಿಯೋ ಲೀಕ್ ಮಾಡ್ತಾನೆ ಅಂತ ಹೆದರಿಸ್ತಾರೆ. ಅವರು ಬೇಕು ಎಂದಾಗ್ಲೆಲ್ಲ ಇವಳು ಹೋಗ್ಲೇಬೇಕಿತ್ತು, ಹೋಗಿಲ್ಲ ಅಂದ್ರೆ ಥ್ರೆಟ್ ಮಾಡಿ ಕರ್ಸ್ಕೊಂತ ಇದ್ರು. ಇದನ್ನೆಲ್ಲ ನೋಡಿ ಒಂದು ಗಟ್ಟಿ ಮನಸ್ಸು ಮಾಡಿ ತನ್ನ ಅಣ್ಣನ ಹತ್ರ ಹೋಗಿ ಹೇಳ್ತಾಳೆ, ಅಣ್ಣ ನನ್ನ ತಪ್ಪಾಯ್ತು, ಬಟ್ ನಾನು ಇವಾಗ ಸಿಕ್ಕಾಕೊಂಡಿದೆ ಅಂತ ಹೇಳಿದಾಗ ಆ ಪುಣ್ಯಾತ್ಮ ಅವಳನ್ನ ಕ್ವಶನ್ ಮಾಡೋದ್ ಬಿಟ್ಟು ಸರಿ ನೀ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಅವಳನ್ನ ಸಮಾಧಾನ ಮಾಡಿ ಶಬರಿ ರಂಜನ್ ಮತ್ತೆ ತಿರುವನವಕರಸುವಿನ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ತಾನೆ. ತಕ್ಷಣ ತನ್ನ 3-4 ಜನ ಫ್ರೆಂಡ್ಸ್ನ ಕರ್ಕೊಂಡು ಇವರಿಬ್ಬರ ಹತ್ರ ಹೋಗಿ ಇವರಿಗೆ ಚೆನ್ನಾಗಿ ಹೊಡೆದು ಅವರು ರೆಕಾರ್ಡ್ ಮಾಡಿದಂಥ ಮೊಬೈಲ್ನ ಇಸ್ಕೊಂಡು ಬರ್ತಾನೆ. ಈ ಪ್ರಿಯಾ ಮತ್ತೆ ಅವಳ ಅಣ್ಣ ಅಂದ್ಕೊಂಡಿದ್ದು ಈ ಪ್ರಿಯಾ ಜೊತೆ ಮಾತ್ರ ಹಿಂಗಾಗಿದೆ ಅಂತ.
ಬಟ್ ಆತನ ಮೊಬೈಲ್ ತಗೊಂಡು ಪ್ರಿಯಾನ ವಿಡಿಯೋ ಫುಟೇಜ್ನ ಡಿಲೀಟ್ ಮಾಡುವಾಗ ಗೊತ್ತಾಗ್ತದೆ ಇವಳಿಗೆ ಮಾತ್ರ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಲ್ಲ. ಬಿಕಾಸ್ ಆ ಫೋನಲ್ಲಿ ಅದೇ ರೀತಿ ಇನ್ನೂ 7-8 ಜನ ಹುಡುಗಿಯರ ಫೋಟೋಸ್ ಮತ್ತೆ ವಿಡಿಯೋಸ್ಗಳಿದ್ದು. ಇದನ್ನೆಲ್ಲ ಇಷ್ಟಕ್ಕೆ ಬಿಟ್ರೆ ಇವ್ರು ಇಲ್ಲಿಗೆ ಸುಮ್ಮನೆ ಆಗುದಿಲ್ಲ, ಇನ್ನಷ್ಟು ಹುಡುಗಿಯರು ಭಾಳ ಹಾಳು ಮಾಡ್ತಾರೆ ಅಂತ ಒಂದು ನಿರ್ಧಾರ ಮಾಡ್ತಾರೆ. ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆಗಿದ್ದೆಲ್ಲ ವಿವರಿಸಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ. ಇದಾದ ಮೇಲೆ ಪೊಲೀಸ್ ಅವರು ಆ 4 ಜನ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾರೆ. ಅದಾದ ಬಳಿಕ ವಿಚಾರಣೆ ಆಗ್ತಿದ್ದಂತೆ ಇದರಲ್ಲಿ ಈ 4 ಜನ ಮಾತ್ರ ಅಲ್ಲ, ಕೆಲವು ರಾಜಕೀಯ ವ್ಯಕ್ತಿಗಳು ಶಾಮೀಲಿದ್ದಾರೆ ಅಂತ ತಿಳಿತದೆ. ಈ ಸುದ್ದಿ ಇಡೀ ತಮಿಳುನಾಡು ಅಲ್ಲದೆ ದೇಶದಾದ್ಯಂತ ಪ್ರಚಾರ ಆಗ್ತದೆ ಮತ್ತು ತಮಿಳುನಾಡಿನ ವಿಧಾನಸಭೆಯಲ್ಲೂ ಜೋರಾಗಿ ಚರ್ಚೆ ಪ್ರಾರಂಭವಾಗ್ತದೆ. ಜನ ಬೀದಿಗಿಳಿಲಿಕ್ಕೆ ಶುರು ಮಾಡ್ತಾರೆ, ಹೋರಾಟಗಳು ತೀವ್ರ ಮಟ್ಟಕ್ಕೆ ಹೋಗ್ತವೆ. ಇದಾದ ಬಳಿಕ ಗೌರ್ಮೆಂಟ್ ಈ ಕೇಸ್ನ CBIಗೆ ಒಪ್ಪಿಸ್ತದೆ. ಫಸ್ಟ್ಗೆ ಪೊಲೀಸ್ ಅವರು 4 ಜನರನ್ನ ಜೈಲಿಗೆ ಹಾಕ್ತಾರೆ. ಆದರೆ 4 ಜನ ಮಾತ್ರ ಅಲ್ಲ, ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗ್ತದೆ ಇನ್ನೂ 5 ಜನ ಇದ್ದಾರೆ ಅಂತ. ಒಟ್ಟು 9 ಜನರನ್ನ ಅರೆಸ್ಟ್ ಮಾಡ್ತಾರೆ. ಶಬರಿ ರಂಜನ್ ಅಲಿಯಾಸ್ ರಿಶ್ವನ್ ಈತ ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿದ್ದ. ಈ ಕೇಸ್ನ ಒಂಥರ ಹೆಡ್ ಇದ್ದಂಗೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಗಳಲ್ಲಿ ಹುಡುಗಿಯರನ್ನು ಕಾಂಟ್ಯಾಕ್ಟ್ ಮಾಡಿ ತನ್ನ ಬುಟ್ಟಿಗೆ ಹಾಕೊಂತಿದ್ದಂತ ಮಾಸ್ಟರ್ ಮೈಂಡ್ ಇವನು. ತಿರುವನವಕರಸು ಏನೊಬ್ಬ ಫೈನಾನ್ಸರ್ ಆಗಿ ಕೆಲಸ ಮಾಡ್ತಾ ಇದ್ದ. ಚಿನ್ನಪ್ಪ ಪಾಳ್ಯಂನಲ್ಲಿ ಇವೊಂದೊಂದು ಫಾರ್ಮ್ ಹೌಸ್ ಇತ್ತು. ಹೆಚ್ಚಿನವರನ್ನ ಇದೇ ಫಾರ್ಮ್ ಹೌಸ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಅವರನ್ನ ಲೈಂಗಿಕವಾಗಿ ಬಳಸ್ಕೊಳ್ತಾ ಇದ್ರು ಅಂತ ಗೊತ್ತಾದ್ಮೇಲೆ ಅದನ್ನ ಸೀಸ್ ಮಾಡ್ತಾರೆ. ವಸಂತ್ ಕುಮಾರ್ ಈತ ತಿರುವನವಕರಸು ಜೊತೆ ಅಸಿಸ್ಟ್ ಆಗಿ ಕೆಲಸ ಮಾಡ್ಕೊಂಡಿದ್ದ. ಎಂ ಸತೀಶ್ ಪೊಳ್ಳಾಚಿಯಲ್ಲಿ ಒಂದೊಂದು ಸ್ವಂತ ಬಟ್ಟೆ ಅಂಗಡಿ ಇತ್ತು. ಅದಾದ್ಮೇಲೆ ಅರುಳಾನಂತಂ ಇವನು ಕೊಯಂಬತ್ತೂರ್ನ AIADMK ಪಕ್ಷದ ಸ್ಟೂಡೆಂಟ್ ವಿಂಗ್ ಸೆಕ್ರೆಟರಿ ಆಗಿದ್ದ. ಇವನಿಗೆ ರಾಜಕೀಯ ಹಿನ್ನೆಲೆ ಇರುವಂತದ್ದು. ಹಾಗೆ ಈತ ಒಂದು ಸಾರಿ ಯಾವುದೋ ವಿಕ್ಟಿಮ್ ತನ್ನ ಪೇರೆಂಟ್ಸ್ಗೆ ಹೇಳಿ ಮಾತಾಡ್ಲಿಕ್ಕೆ ಕರ್ಕೊಂಡು ಬಂದ್ರೆ ತನ್ನ ಪೊಲಿಟಿಕಲ್ ಪವರ್ ಬಳಸಿ ಹಲ್ಲೆ ಮಾಡಿದಂತ ಆರೋಪ ಸಹ ಇದೆ. ಅನಂತರ ಹರೋನಿಮಸ್ ಪೌಲ್ ಈತ ತನ್ನ ಅಪ್ಪನ ಬಿಸ್ನೆಸ್ ನೋಡ್ಕೊಳ್ತಿದ್ದವ. ಹಾಗೂ ಕೊನೆಯ 3 ಜನ ಬಾಬು, ಎಂ ಅರುಣ್ ಕುಮಾರ್ ಹಾಗೂ ಮಣಿ ಅಲಿಯಾಸ್ ಮಣಿವಣ್ಣನ್. ಇಷ್ಟು ಜನರನ್ನ ಹಿಡ್ಕೊಂಡ್ ಬಂದು ಕೊಯಂಬತ್ತೂರ್ನ ಸಲೀಂ ಜೈಲ್ಗೆ ಕಳಿಸ್ತಾರೆ. ಹಾಗೂ ಶಾಕಿಂಗ್ ಏನಂದ್ರೆ ಇವರಿಂದ 400ಕ್ಕೂ ಹೆಚ್ಚು ಎಲೆಕ್ಟ್ರಾನಿಕ್ ಐಟಮ್ಸ್ ಅಂದ್ರೆ ವಿಡಿಯೋ ಶೂಟ್ಗೆ ಯೂಸ್ ಮಾಡ್ಕೊಂಡಂತ ಕ್ಯಾಮರಾ, ಮೊಬೈಲ್ ಫೋನ್ಸ್, ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್ ಹೀಗೆ ಮತ್ತಿತರ ಐಟಮ್ಸ್ ಗಳನ್ನ ವಶಪಡಿಸ್ಕೊಳ್ತಾರೆ. ಹಾಗೆ ಅವರು ಮಾಡ್ತಿದ್ದಂತ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಚಾಟ್ಸ್ ಗಳನ್ನ ಸರ್ಚ್ ಮಾಡಿ ತೆಗೆದಿಟ್ಕೊಳ್ತಾರೆ. ಹಾಗೆ ಬೇರೆ ಬೇರೆ 200ಕ್ಕೂ ಹೆಚ್ಚು ಡಾಕ್ಯುಮೆಂಟ್ಸ್ ಗಳನ್ನ ಅವರಿಂದ ಕಲೆಕ್ಟ್ ಮಾಡ್ತಾರೆ. ಆರೋಪಿಗಳಿಂದ ಪ್ರೂಫ್ಸ್ನ ಹೆಂಗೋ ಕಲೆಕ್ಟ್ ಮಾಡಿರ್ತಾರೆ, ವಿಕ್ಟಿಮ್ಸ್ಗಳನ್ನ ಸಹ ಫೈಂಡ್ ಔಟ್ ಮಾಡಿರ್ತಾರೆ. ಬಟ್ ಇವ್ರ ವಿರುದ್ಧ ಸಾಕ್ಷಿ ಹೇಳಲಿಕ್ಕೆ ವಿಕ್ಟಿಮ್ಗಳು ಬರಬೇಕಲ್ವಾ? ಹೆಚ್ಚಿನ ವಿಕ್ಟಿಮ್ಗಳು ಟೀನ್ ಗರ್ಲ್ಸ್, ಕಾಲೇಜ್ ಸ್ಟೂಡೆಂಟ್ಸ್, ಡಾಕ್ಟರ್ಸ್, ಟೀಚರ್ಸ್ ಇದೇ ರೀತಿ ಲೋ ಪ್ರೊಫೈಲ್ ವ್ಯಕ್ತಿಗಳೇ ಆಗಿರ್ತಾರೆ. ಬಿಕಾಸ್ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಈಸಿಯಾಗಿ ಸಿಗ್ತಾರೆ ಅಂತ ಲೋ ಪ್ರೊಫೈಲ್ ವ್ಯಕ್ತಿಗಳನ್ನೇ ಟಾರ್ಗೆಟ್ ಮಾಡಿರ್ತಾರೆ. ಬಟ್ ಈ ವಿಕ್ಟಿಮ್ಗಳು ಸಾಕ್ಷಿ ಹೇಳಲಿಕ್ಕೆ ಬರಲಿಕ್ಕೆ ರೆಡಿ ಇರಲಿಲ್ಲ. ಬಿಕಾಸ್ ತಮ್ಮ ಮರ್ಯಾದೆ ಪ್ರಶ್ನೆ. ಅದು ಅಲ್ಲದೆ ಇಷ್ಟು ನ್ಯೂಸ್ ಚಾನೆಲ್ಗಳು ಈ ವಿಷಯನ ಕವರ್ ಮಾಡ್ತಾ ಇದ್ದಾರೆ. ಇನ್ ಕೇಸ್ ಈ ತರ ವಿಕ್ಟಿಮ್ಗಳು ಸಾಕ್ಷಿ ಹೇಳಲಿಕ್ಕೆ ಮುಂದೆ ಬಂದಿದ್ದಾರೆ ಅಂತ ಗೊತ್ತಾದ್ರೆ ಈ ಮೀಡಿಯಾದವರು ಅವ್ರ ಮನೆ ಮಠ ಜಾಲಾಡ್ಬಿಡ್ತಾರೆ. ಅದು ಅಲ್ಲದೆ ಫಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ಲಲ್ಲ, ಹೆಸರು ಚೇಂಜ್ ಮಾಡಿ ಪ್ರಿಯಾ ಅಂತ ಹೇಳಿದ್ನಲ್ಲ, ಆ ಹುಡುಗಿಯ ನೇಮ್, ಕಾಲೇಜ್ ಮತ್ತೆ ಅವಳ ಅಣ್ಣನ ನೇಮ್ನ ಕೊಯಂಬತ್ತೂರ್ SP ಆಗಿದ್ದಂತ ಆರ್ ಪಾಂಡಿರಾಜನ್ ಅವರು ಮಿಸ್ ಆಗಿ ರಿವೀಲ್ ಮಾಡಿ ಬಿಟ್ಟಿದ್ರು. ಅವ್ರನ್ನ ಅಲ್ಲಿಂದ ಟ್ರಾನ್ಸ್ಫರ್ ಸಹ ಮಾಡಲಾಗಿತ್ತು. ಬಟ್ ಕೊನೆಗೆ 8 ಜನ ವಿಕ್ಟಿಮ್ಸ್ ಮುಂದೆ ಬರ್ತಾರೆ. 100 ಜನರಿಗೆ ಕಿರುಕುಳ ಕೊಟ್ಟಂತವರಿಗೆ ಸರಿಯಾದ ಶಿಕ್ಷೆ ಕೊಡಿಸಲೇಬೇಕಂತ ಅವ್ರ ವಿರುದ್ಧ ಸಾಕ್ಷಿ ಹೇಳಲಿಕ್ಕೆ ನಿಂತ್ಕೊಳ್ತಾರೆ. ಅದಾದ್ಮೇಲೆ ಈ 9 ಜನ ಆರೋಪಿಗಳ ಮೇಲೆ ಕ್ರಿಮಿನಲ್ ಗ್ಯಾಂಗ್ ಕೇಸ್ಗಳನ್ನು IPC ಸೆಕ್ಷನ್ 376D, ಸೆಕ್ಷನ್ 376(2)N ಅಡಿಯಲ್ಲಿ ರಿಜಿಸ್ಟರ್ ಮಾಡಲಾಗ್ತದೆ. ಅದಾದ ಮೇಲೆ ಮೇ 13, 2025 ಕೊಯಂಬತ್ತೂರಿನ ದ ಮಹಿಳಾ ಕೋರ್ಟ್ ಇವರಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಅಂದ್ರೆ ಜೀವವಾದಿ ಶಿಕ್ಷೆಯನ್ನು ಕೊಡ್ತದೆ. ಹಾಗೂ 8 ಜನ ವಿಕ್ಟಿಮ್ಸ್ಗೆ ಸ್ಟೇಟ್ ಗವರ್ಮೆಂಟ್ 85 ಲಕ್ಷ ಕಾಂಪನ್ಸೇಷನ್ ಕೊಡಬೇಕೆಂದು ಆದೇಶ ಹೊರಡಿಸ್ತದೆ. ಗೈಸ್, ಇಲ್ಲಿ ಮೆನ್ಷನ್ ಆಗಿದ್ದು ಕೇವಲ 9 ಆರೋಪಿಗಳು ಮಾತ್ರ. ಬಟ್ ಇದ್ರ ಹಿಂದೆ ಇನ್ನೂ ದೊಡ್ಡ ಗ್ಯಾಂಗ್ ಇದೆ. ಬಿಕಾಸ್ ಇವರು ಈ ರೀತಿ ಟ್ರ್ಯಾಪ್ ಮಾಡಲಿಕ್ಕೆ ಶುರು ಮಾಡಿದ್ದು 2013ರಿಂದಲೇ. ಈ 5ರಿಂದ 6 ವರ್ಷಗಳಲ್ಲಿ ಎಷ್ಟು ಜನರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಉಪಯೋಗಿಸ್ಕೊಂಡಿಲ್ಲ. ಈ ರೀತಿ ಅನ್ಯಾಯ ಆಗ್ತಿದ್ರು ವಿಕ್ಟಿಮ್ಗಳು ಕಂಪ್ಲೇಂಟ್ ಯಾಕೆ ಮಾಡಿಲ್ಲ ಅಂದ್ರೆ, ಒಂದು ಎಲ್ಲ ಫೋಟೋಸ್ ಆ್ಯಂಡ್ ವಿಡಿಯೋಸ್ನ ರೆಕಾರ್ಡ್ ಮಾಡಿದ್ರು, ರಿವೀಲ್ ಮಾಡಿದ್ರೆ ಅಂತ ಭಯ. ಇನ್ನೊಂದು ಎಲ್ಲ ಹೈ ಪ್ರೊಫೈಲ್ ಇರುವಂತವ್ರೆ. AIADMK ಪಕ್ಷದಲ್ಲಿದ್ದವನ್ನ ಫಸ್ಟ್ ಸೇಫ್ ಮಾಡ್ಲಿಕ್ಕೆ ನೋಡಿದ್ರಂತೆ. ಬಟ್ ಆಗ್ಲಿಲ್ಲ. ಅವನು ಅರೆಸ್ಟ್ ಆಗುವ ಮುಂಚೆ ದಿನ ಆತನನ್ನ ಪಕ್ಷದಿಂದ ಡಿಸ್ಮಿಸ್ ಮಾಡಿದ್ದು. ಹಾಗೆ ನಕೀರನ್ ಎನ್ನುವಂತ ತಮಿಳ್ ನ್ಯೂಸ್ ಮ್ಯಾಗಝಿನ್ ರಿವೀಲ್ ಮಾಡುತ್ತೆ, ಈ ಗ್ಯಾಂಗ್ನವರು 275ಕ್ಕೂ ಹೆಚ್ಚು ಹೆಣ್ಮಕ್ಳು ಹಾಗೆ ಹೆಂಗಸರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ. ಹಾಗೂ 1100ಕ್ಕೂ ಹೆಚ್ಚು ವಿಡಿಯೋಸ್ ಮತ್ತೆ ಫೋಟೋಸ್ಗಳು ಪೊಲೀಸರ ಕೈಗೆ ಸಿಕ್ಕಿದೆ ಅಂತೆ. ಹಾಗೆ ಒಂದು ಯಂಗ್ ಹುಡುಗಿಯನ್ನ ಫಾರ್ಮ್ ಹೌಸ್ಗೆ ಕರ್ಕೊಂಡು ಹೋಗಿ ಎಲ್ಲ ಸೇರಿ ಆಕೆಯ ಮೇಲೆ ಗ್ಯಾಂಗ್
ಮಾಡಿದ್ರಂತೆ. ಅವಾಗ ಆ ಹುಡುಗಿ ಸ್ಪಾಟ್ ಅಲ್ಲೇ ಡೆತ್ ಆದ ಕಾರಣ ಅದೇ ಫಾರ್ಮ್ ಹೌಸ್ ನಲ್ಲಿ ಇವರೆಲ್ಲ ಸೇರಿ ಆ ಹುಡುಗಿನ ಸುಟ್ಟಾಕಿದ್ರಂತೆ. ಇದ್ರ ಬಗ್ಗೆ ಪೊಲೀಸ್ ಅವರು ಕರೆಕ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅಂತ ಪ್ರೊಟೆಸ್ಟ್ ಗಳಾಗ್ತವೆ. ಅದಲ್ಲದೆ ಮಾನ ಮರ್ಯಾದೆ ಹಾಗೂ ಮಾನವೀಯತೆ ಇಲ್ಲದೆ ಇರುವಂತ ಈ ಗ್ಯಾಂಗ್ ನವರು ದೊಡ್ಡ ದೊಡ್ಡ ಕೈಗಳಿಗೆ ಹೆಣ್ಮಕ್ಳನ್ನ ಕಳುಹಿಸಿ ಕೊಡ್ತಿದ್ರಂತೆ. ಬಟ್ ಯಾವತ್ತು ನೆನ್ಪಿಟ್ಕೊಳ್ಳಿ, ನಮ್ ದೇಶದಲ್ಲಿ ಪೊಲೀಸ್ ಮತ್ತು ಕಾನೂನು ಎನ್ನುವುದು ರಾಜಕೀಯದವರ ಅಡಿಯಲ್ಲಿ ಇರುತ್ತೆ. ಅವರು ಡಿಸೈಡ್ ಮಾಡಿದ್ರೆ ಶಿಕ್ಷೆ ಆಗತ್ತೆ, ಅವರೇ ಡಿಸೈಡ್ ಮಾಡಿದ್ರೆ ಕೆಲವೊಂದು ತಪ್ಪು ಮಾಡಿದವರು ಬೇಗ ಜೈಲಿಂದ ಹೊರಗೆ ಬರ್ತಾರೆ. ಗೈಸ್, ಎಲ್ಲರೂ ಕ್ರೈಮ್ಗಳನ್ನ ಮಾಡೋದಕ್ಕಿಂತ ಮುಂಚೆ ಅಥವಾ ಕ್ರೈಮ್ಗಳು ನಡೆಯೋದಕ್ಕಿಂತ ಮುಂಚೆ ಜಾಗ್ರತೆಯಿಂದ ಇರಿ. ಎಲ್ಲ ಆಗಿ ಹೋದ್ಮೇಲೆ ನ್ಯಾಯ ಸಿಗ್ಲಿಲ್ಲ ಅಂತ ಪ್ರೊಟೆಸ್ಟ್ ಮಾಡಿದ್ರೆ ನಾವು ಕಳ್ಕೊಂಡವ್ರು ವಾಪಸ್ ಬರೋದಿಲ್ಲ. ಆಮೇಲೆ ನಾವು ಗೌರ್ಮೆಂಟ್ ಅವ್ರನ್ನ ದೂರಿದ್ರೆ ಏನು ಪ್ರಯೋಜನ ಇಲ್ಲ. ಚೀನಾದಲ್ಲಿ ಯಾರಾದರೂ ಯಾವುದಾದ್ರೂ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ರೆ ಅಥವಾ ವಿಡಿಯೋ ಮಾಡಿ ಹಾಕಿದ್ರೆ 2 ವಾರದ ಒಳಗಡೆ ಗೌರ್ಮೆಂಟ್ ಆ ಇಶ್ಯೂನ ಸಾಲ್ವ್ ಮಾಡ್ತಾರಂತೆ. ಆದ್ರೆ ನಮ್ಮ ದೇಶದಲ್ಲಿ ಅದೇ ರೀತಿ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿದ್ರೆ ಆತ 2 ವಾರದೊಳಗಡೆ ಮಿಸ್ಟೀರಿಯಸ್ ಆಗಿ ಡೆತ್ ಆಗಿರ್ತಾನೆ. ಇಷ್ಟೇ ವ್ಯತ್ಯಾಸ. ಓಕೆ ಗೈಸ್, ಪ್ರತಿಯೊಬ್ಬರ ಮನೆಯಲ್ಲೂ ಎಲ್ಲರೂ ಸೇಫ್ ಅನ್ಕೊಳ್ಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಒಂದು ರಿಕ್ವೆಸ್ಟ್, ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಬಿ ಸೇಫ್, ಬಿ ಗುಡ್. ಥ್ಯಾಂಕ್ ಯು.